ಏನ್ ಅನ್ಸ್ತಾ ಇದೆ ಜಟಾಯು ಅಡ್ವೆಂಚರ್ಸ್ ನ ಫಸ್ಟ್ ರೈಡು? ನಿಮ್ಗೆ ಅನಿಸ್ತಾ ಇದೆ? ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಸೊ ನಮ್ಮ ಒಂದು ಜಟಾಯು ಡ್ರೈವ್ ನಂಬರ್ 4. ಸೊ ಇವಾಗ ಕೂರ್ಗ್ ಕಡೆ ಹೊರಟಿದ್ದೀವಿ ಕ್ಯಾಂಪಿಂಗಿಗೆ. ನೋಡಿ ಎಲ್ಲ ನಮ್ಮ ಬಾಯ್ಸ್ ಎಲ್ಲ ಬಂದಿದ್ದಾರೆ. ಧೀರಜು, ಪ್ರಣವ್, ಸಂತೋಷ್ ಅವರು, ದಿವಾಕರು, ಅಭಿ, ಹಾಯ್, ಲೋಕೇಶ್ ಅವರು. ನಮ್ಮ ಕಾಂಪೋಸ್ ತೊಗೊಂಬಂದವ್ರೆ. ಫುಲ್ಲು ರೆಡ್ಡು ಬ್ಲ್ಯಾಕು ಸೂಪರ್ ಆಗಿದೆ. ಬೈಕ್ ರೈಡಿಂಗ್ ಬರ್ತಾಯಿದ್ರು. ಇವಾಗ ನಮ್ಮ ಜೊತೆ ಕ್ಯಾಂಪಿಂಗ್ ರೈಡ್ಗೂ ಜಾಯ್ನ್ ಆಗಿದ್ದಾರೆ, ಅಂದರೆ 4x4ಗೆ. ಓಕೆ, ಈಗ ನಮ್ಮ ಜಟಾಯಿಗೆ ನೋಡಿ, ಎಲ್ಲೋ ನಾನು ಲಾಗಲ್ಲಿ ತೋರಿಸಿರ್ಲಿಲ್ಲ. ಆಲ್ರೆಡಿ ಸ್ನಾರ್ಕಲ್ಲು ಫಿಟ್ಟಿಂಗ್ ಆಗಿದೆ. ಆ್ಯಕ್ಚುಲಿ ಸ್ನಾರ್ಕಲ್ ವಿಡಿಯೋನ ಮಾಡಿದ್ದೀನಿ, ಇನ್ನೂ ಹಾಕಿಲ್ಲ. ಸ್ನಾರ್ಕಲ್ ವಿಡಿಯೋ ಹಾಕ್ಬಿಟ್ಟು ಮುಂಚೆನೇ ನಿಮಗೆ ವಿಡಿಯೋ ತೋರಿಸ್ತಾ ಇದ್ದೀನಿ. ಮತ್ತು ಫಾಗ್ ಲ್ಯಾಂಪೂ ಆಗಿದೆ, ಆಲ್ರೆಡಿ ಮುಂಚೆನೇ ಇತ್ತು. ಸೊ ಮ್ಯಾಟಾಗಿ ಹಾಕಿದ್ದೀನಿ. ಸ್ಪಿಟಿಗೂ ಹಿಂಗೆ ರೆಡಿ ಆಗ್ತಾಯಿದೆ. ಆಲ್ಮೋಸ್ಟ್ ಸ್ಪಿಟಿಗೆ ರೆಡಿ ಆಗಿದ್ದೀವಿ. ದಿವಾಕರ್ ಅವರೇ, ಏನು ಸಮಾಚಾರ? ನೋಡಿ, ಟೆಂಟ್ ತೊಗೊಂಡ್ರಾ? ಮತ್ತೆ ನಮ್ಮ ಗಾಡಿಗೆ ಎಲ್ಲ ಸೆಟಪ್ ಮಾಡಿದೀವಿ. ಸದ್ಯಕ್ಕೆ ಆಫ್ ರೋಡ್ ಮಾಡೋದ ಬಿಡೋದ ಆಮೇಲೆ ನೋಡೋಣ. ಏನಿದು, ಏನೋ ಬಿಲ್ ಎಲ್ಲ ಇಕ್ಕಿದ್ದೀರಾ? ಎಲ್ಲರೂ ನಮಗೆ ಬಿಲ್ ಕೇಳಿದ್ರೆ ನಾವೇ ಬಿಲ್ ಕೊಟ್ಬಿಡೋದು. ಫೈನ್ ನೀವೇ ಫೈನ್ ಹಾಕದಾ? ನೋಡ್ರಿ, ಟೆಂಟು ಎಲ್ಲ ಕ್ಯಾಂಪಿಂಗ್ ಬಗ್ಗೆ ಫುಲ್ ಇಂಟ್ರೆಸ್ಟ್ ಅಲ್ಲಿ ಎಲ್ಲರೂ ಚೇಂಜ್ ಆಗ್ತಾವ್ರೆ. ಈಗ ಎಲ್ಲ ಕ್ಯಾಂಪಿಂಗ್ ಲೈಫ್ ಸ್ಟೈಲ್ ಚೇಂಜ್ ಆಗ್ತಿದೆ. ಒಂದಿವೆ ಹೊಟ್ಬಿಟ್ಟು ನಾವು ಬ್ರೇಕ್ಫಾಸ್ಟ್ಗೆ ಅಂತ ಇಲ್ಲೇ ರೇಣುಕಾಂಬ ತಟ್ಟೆ ಇಡ್ಲಿ, ನಮ್ಮ ಬಿಡದಿ ಎಲ್ಲ ಬಾಯ್ಸ್ ಬರಬೇಕು. ಪಾರ್ಕಿಂಗ್ ಹಾಕಿದ್ದೀವಿ. ಫುಲ್ಲು ಫುಲ್ಲು ಜನ ಜಾತ್ರೆ. ಬಟ್ ರುಚಿ ಚೆನ್ನಾಗಿರುತ್ತೆ. ಸಖತ್ ಒಳ್ಳೆ. ಎಲ್ಲ ಕಡೆ ಫುಲ್ಲು ಜನವೋ ಜನ ಸಾಗರ. ಅಂದಿವೆ ಒಂದು ಬ್ರೇಕ್ ಕೊಟ್ಟು ನಮ್ಮ ದರ್ಶನ ಮೀಟ್ ಮಾಡ್ಕೊಂಡೆ. ದರ್ಶನ್ ಹೆಂಗಿದ್ಯಾ? ತುಂಬ ದಿವಸ ಆಯಿತು. ಹಂಗೆ ಅಂದಿವೆ ದರ್ಶನ್ ಫೋನ್ ಹಾಕಿದ್ರು, ಬನ್ನಿ ಹಂಗೆ ಒಂದು ಸ್ಟಾಪ್ ತೊಗೊಂಡೋಗಿ ಮೀಟ್ ಮಾಡ್ಕೊಂಡಿದ್ರು. ಬಂದವರೆಲ್ಲ ರುಚಿ ಕಾಂಡಿ ಬಿಟ್ಸ್. ಓಕೆ ಸರಿ ದರ್ಶನ್, ಸಿಗೋಣ, ಹೊರಡೋಣ. ಜ್ಯೂಸ್ ಎಲ್ಲ ಕುಡ್ಕೊಂಡು ಹೊರಡ್ತಾ ಇದ್ದೀವಿ. ಓಕೆ, ಈಗ ನಮ್ಮ ಮೈಸೂರಿಂದ ಪ್ರೀತಮ್ ಅವ್ರು ಜಾಯ್ನ್ ಆಗಿದ್ದಾರೆ. ಹಾಯ್, ನಮ್ಮ ವೆಲ್ಕಮ್ ಟು ಜಟಾಯು. ಹೊರಡೋಣ. ಓಕೆ, ಎಲ್ಲ ಟೋಟಲ್ 5 ಕಾರ್ ಆಯಿತು. ಸೊ ಜೀಪು, ಕಾಂಪೋಸು, XUV, ಜಟಾಯು, XUV 300 ಮತ್ತು ವ್ಯಾಗ್ನರು. ಹೊರಡೋಣ, ಬನ್ನಿ ಹೊರಡ. ಸ್ಲೋ ಬರ ಕೇಳು. ಫೈನಲಿ ಊಟ ಎಲ್ಲ ಆದಮೇಲೆ ಫೈನಲಿ ರೀಚ್ ಆಗಿದ್ದೀವಿ ಕ್ಯಾಂಪಿಂಗ್ ಲೊಕೇಶನ್ಗೆ. ಇದೇ ಕ್ಯಾಂಪಿಂಗ್ ಲೊಕೇಶನು, ಮುಂದೆ ರಿವರು ಮತ್ತು ನಮ್ಮ ಜಟಾಯು ಮತ್ತು ಮೇಡಮ್ ಅವರು ಬಂದಿದ್ದಾರೆ. ನಮಸ್ತೆ. ಸೊ ಸೆಂಟ್ರಲ್ ಜಾಯ್ನ್ ಆದರು ಮೇಡಮ್ ಅವರು. ಯಪ್ಪ, ಇಷ್ಟ ನಮ್ಮ ಮೇಲೆ ಹಿಂಗೆ ಆರೋಪ. ನೋಡಿ, ಇಷ್ಟು ಗಾಡಿ ಈ ಸತಿ 5 ಗಾಡಿ ಬಂದಿದೆ. ಬಟ್ ಇವಾಗ ಸ್ವಲ್ಪ ಆಫ್ ರೋಡ್ ಗಾಡಿಗಳು ಕಡಿಮೆ ಇದೆ. 2 ಗಾಡೀಲಿ ಇವತ್ತು ಆಫ್ ರೋಡ್ ಮಾಡ್ಬೇಕು ನಾವು. XUVನೂ ಬರೋಲ್ಲ ಇವತ್ತು. ವ್ಯಾಗ್ನರು, ಇದು XUV ಮತ್ತು ಜೀಪ್ ಕಾಂಪೋಸಲ್ಲಿ ಹೋಗೋಣ ಅಂತಿದ್ದೀವಿ. ಟೋಟಲ್ 15 ಜನ. ಏನು ಬರುತ್ತೆ ಸಾಯಂಕಾಲ ಬಾರ್ಬಿಕಿಗೆ ಬರುತ್ತೆ. ನೋಡಿ ಲೊಕೇಶನ್ ಹೆಂಗಿದೆ. ಸ್ವಲ್ಪ ಇವಾಗ ಇಮಿಡಿಯೇಟ್ ಬಿಸಿಲಿರೋದ್ರಿಂದ ಸ್ವಲ್ಪ ಸೆಕೆ ಅನಿಸುತ್ತೆ. ಇದು ಮಾಡ್ಕೊಂಡು ಇವಾಗ ಆಫ್ ರೋಡ್ ಹೋಗೋದಕ್ಕೆ ಬನ್ನಿ. ಇಷ್ಟು ಗಾಡಿಗಳು ಇಲ್ಲೇ ಪಾರ್ಕಿಂಗು. ಈ 2 ಗಾಡಿ 4x4 ನೋಡಿ, ಎಲ್ಲ ಹತ್ತುತ್ತಾ ಇದ್ದಾರೆ. ಇವರು ಮೇಡಮ್ ಮುಂದೆ ಹತ್ತುತ್ತಾ ಇದ್ದಾರೆ. ಏನು ಹೇಳಿ? ಇಲ್ಲ, ನಿಧಾನಕ್ಕೆ ಹೋಗೋಣ ಬಿಡಿ. ನೀನು ಅಲ್ಲ, ಅವ್ನು ಯಾವುದೋ ಕೊಂಬೆ ಹಿಡ್ಕೊಂಡ್ಬಿಡ್ತಾನೆ, ನೇತಾಡ್ತಿರ್ತೀನಿ. ಒಳಗಡೆ ಕೂತ್ಕೊಳ್ರಿ. ಅಲ್ಲಿ ಕೂತ್ತೀರಾ? ಅಲ್ಲೇ ಕೂತ್ಕೊಳ್ಳಿ. ಎಲ್ಲರೂ ಜಾಗ ಇದೆ. ಹೋಟೆಲ್ ಸೀಟ್ ಎಲ್ಲಿದೆ ಎಲ್ಲ ಫಿಲ್ ಆಗ್ಬೇಕು ನೀವು. ನನ್ನ ಗಾಡಿ ಫಸ್ಟ್ ಟೈಮ್ ಈ ಥರ ಯೂಸ್ ಆಗ್ತಿರೋದು. ಲಗೇಜ್ ಯೂಸ್ ಆಗ್ತಿತ್ತು, ಇವಾಗ ಫುಲ್ಲು ಆ್ಯಕ್ಚುಲಿ 5,000 ರೂಪಾಯಿ ತೊಗೋತಾರೆ ಈ ಜೀಪವರು.
ಇವಾಗ ಯಾರು ಲಾಸ್ಟ್ ಕೊಟ್ಟರೆ ಇಸ್ಕೊತೀನಿ. ಸೂಪರ್. ಆಗಲೇ ಬಿಸಿಲು ನೋಡಿ ಹೊಟ್ಟೆ ಹೋಯ್ತು. ಆಗಲೇ ಕೂಲಾಗಿ ಸ್ಟಾರ್ಟ್ ಆಯಿತು. ಫಸ್ಟು ಸೀಟಲ್ಲಿ ಕೂತ್ಕೊಳ್ಳಿ, ಆಮೇಲೆ ಇನ್ನು ಮಿಕ್ತವ್ರಲ್ಲಿ ಬನ್ನಿ. ಯಾರ್ಯಾರು ಕೂತ್ಕೊಳ್ಳೋದು? ಈ ಗಾಡಿಲಿ ಯಾರು ಬರ್ತಾರೆ? ಅದೇ ನೀವು ಹೋಗಿ ಕೂತ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಲೊಕೇಶನ್ ಹಾಕೋಬೇಕು, ನೀವೇ ಹಾಕೋಬೇಕಲ್ಲಿ ಲೊಕೇಶನ್. ನೀವು ರಾಂಗ್ ಪ್ಲೇಸ್ ಓಡಿಸ್ತಿರೋದು ಮೇಡಮ್. ಗೊತ್ತಾಗಲ್ಲ ನಿಮ್ಗೆ? ತಮಾಷೆ ಅಲ್ಲ ಇಲ್ಲಿ ನೋಡಿ, ಇಲ್ಲಿ ಕೈ ಹ್ಯಾಂಡ್ ಬ್ರೇಕ್ ಬರೀ ಇಟ್ಕೊಳಕ್ ಹೋಯ್ತಾರ ಅವಾಗ ಅವಾಗ. ಕೋಟೆ ಬೆಟ್ಟ ಆಫ್ ರೋಡ್ ಹೋಗ್ತಾ ಇದೀವಿ. ಸ್ವಲ್ಪ ದೂರ ಇದು CC ರೋಡ್ ಮಾಡವ್ರೆ, ಬಟ್ ಹಿಂದೆ ಕೂತಿರೋರು ಮಾತ್ರ ಇಲ್ಲಿ ನೋಡಿ, ಇಲ್ಲಿಂದ ಆಫ್ ರೋಡ್ ಅಪ್ಪ, ಇಲ್ಲಿಂದ ಫುಲ್ಲು. ಗಂಧದ ಗುಡಿ ಇದ್ದಂಗೈತೆ ಹಿಂದೆ. ನಮ್ದು ಎರಡೇ ಗಾಡಿ ಇದು ಬರ್ತಾ ಇರೋದು ಹಿಂದೆಗಡೆ. ಕೇಳಿಸಿಲ್ಲ. ಫುಲ್ಲು ಫಾರೆಸ್ಟ್ ರೂಟ್ ಸ್ಟಾರ್ಟ್ ಆಗಿದೆ. ಕಾಡು ನೋಡ ಎಷ್ಟು ದೂರ ಹಿಂಗೆ ಹೋಗುತ್ತೆ. ನಮ್ಮಲ್ಲಿ ಟೋಟಲ್ ಬಂದಿದ್ದು 5 ಕಾರು, ಆದರೆ ಇವಾಗ ಹೋಗ್ತಿರೋದು 2 ಕಾರು. ಎಲ್ಲರೂ ನಮ್ಮ ಗಾಡಿಗೆ ಹಾಕೊಂಡಿದ್ದೀವಿ. ಬ್ಲೇಡ್ ಫೋರ್ ಎಲ್ಲ ಹಾಕೋತೀನಿ. ಚಮಕ್ಕು ಮರ ಬಿದ್ದೈತೆ, ಅಲ್ದ್ರ ಕಟ್ ಮಾಡಿ. ಕಾಡಿನಲ್ಲಿ ಮರ ಬಿದ್ದಿದೆ. ಮರ ಬಿದ್ದಿದೆ, ಮರ ಬೆಳೆಸ್ತಾವನ. ಏನ್ ಬೀಳಿಸ್ತದೆ? ಬರ್ರಿ ಎಲ್ಲ ಹೆಲ್ಪ್ ಮಾಡ್ಬೇಕು. ಯಾವ್ದ ಇದು? ಕಾಡಿನಲ್ಲಿ ಸೊಪ್ಪು ಬಿದ್ದಿದೆ. ಅಭಿ ಬರ್ಬೇಕೆಲ್ಲರೂ. ಮೇಡಮ್ ಬನ್ನಿ, ಹೆಲ್ಪ್ ಮಾಡ್ಬೇಕು. ಆಫ್ ರೋಡು ಗಂಧ ಜಟಾಯು ಜೊತೆ ಬಂದಿರೋದು. ಏನಾಗುತ್ತೋ ಗೊತ್ತಿಲ್ಲ. ಇಲ್ಲ ಟಾರ್ಜನ್ ಕರೆಕ್ಟ್ ಮರ ಕಟ್ ಮಾಡೋಣ ಅವನಲ್ಲ ಟಾರ್ಜನ್. ಸಿಗಾಕೊಂಡಿರೋದು ಕರೆಕ್ಟ್, ಇದು ಬಿದ್ದೈತೆ. ಎಂತ ಡ್ಯೂಟಿ ನಾವೆಲ್ಲ ಇದು ರೆಕಾರ್ಡಿಂಗ್ ಮಾಡ್ತಾ ಇದ್ವಿ. ಹೇಳಿರಿ ಬರ್ಬೇಕು. ಅಯ್ಯೋ ನಿಮ್ಗೆ ಒಂದ್ ನಿಮಿಷ, ನೀವು ಇವಾಗ ಮಾಡ್ತಿರೋದನ್ನ ಮೆಮೊರೀಸ್ ಆಗಿ ತೋರಿಸ್ಬೇಕು ತಾನೆ ನಾವು. ಇಲ್ಲ ಇವನ್ ಆಗ್ತಂತ ಹೇಳಿ ಸಲಾಮ್ ಮೇಲೆ ಹೋಗ್ಬಿಡ್ತಾನೆ, ಅವ್ನ ಮೇಲೆ ಬಿಡಿಸ್ತಾನೆ. ನೋಡಿ ನಮ್ಮ ಟಾರ್ಜನ್. ಟಾರ್ಜನ್ ಇವತ್ತು ಫೈನಲಿ ಏನೋ ಇದು ಹಿಂಗ್ ಬೀಳಿಸ್ತೈತ್ಯಾ? ಅಯ್ಯೋ ನನ್ನ ಮಗ, ಇದನ್ ಯಾವ್ದೋ ತೆಗ್ದ ಗುರು. ಇದನ್ನ ಹೇಳ್ದಾಕ್ರಿ ಫಸ್ಟ್. ಏನ್ ಗುರು ಬೇಲತ್ಬಿಟ್ಟು
ಹಂಗಾರ ಅವ್ರು ಕೇಳಲ್ಲ ಬಿಡು ನೀನು ಅಣ್ಣ ಅನ್ಬಿಟ್ಟೆ. ಅಯ್ಯೋ ಲೇ ನೀನ್ ಇರೋದ್ ಮಾಡ ಅಂದ್ರೆ ಎಲ್ಲ ಕಿತ್ತಾಕ್ತಾ ಇದ್ದಿಲ್ಲ. ದಾರಿ ಮಾಡ್ಕೊತಾವ್ರು ದಾರಿ. ಬನ್ನಿ ಕೈ ಹಾಕಿ ಕೈ ಹಾಕಿ. ಅದೇ 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 ನೀ ಕೈ ಬಿಡು, ಅದೇ ಅದೇ ಕತ್ತಿ ತಗೋಬೇಕಾ? ಎಳೀರಿ ಬರ್ಲಿ ಹೆಣ್ಮಕ್ಳು ಬರೀ ಅಡಿಗೆಲ್ಲ ಎಲ್ಲದಲ್ಲೂ ಸ್ಟ್ರಾಂಗ್ ಇರ್ಬೇಕು. ಎಳೀರಿ ಅಡ್ವೆಂಚರು. ತುಳಿಯಕ್ಕಾಗಲ್ಲ. ನೀನ್ ಹಿಂಗೆ ಹೇಳಿದ್ರೆ ಮೋಟರ್ ಎದುರು ಕತ್ಕೊಂಡ್ ಬರ್ಬೋಯ್ತಲ್ಲ ನಿನ್ ಬ್ಯಾಗಲ್ಲಿ. ಏನ್ ಅನ್ಸ್ತಾ ಇದೆ ಜಟಾಯು ಅಡ್ವೆಂಚರ್ಸ್ ನ ಫಸ್ಟ್ ರೈಡು? ನಿಮ್ಗೆ ಏನ್ ಅನ್ಸ್ತಾ ಇದೆ? ಏನು ಇವ್ರಿಗೆ ಬೈದವ್ರು? ಪಾಪ ಹೊಡಿತವ್ರೆ, ಆಗ್ತಲ್ಲ ಅವ್ರಿಗೆ. ಬಿಡಿ ಹೇಳ್ತೀವಿ ಸಾಕು. ಇಲ್ಲ ಏನ್ ಗೊತ್ತಾ, ನೀವು ಮನೇಲೆಲ್ಲ ಚೆನ್ನಾಗಿ ಓದ್ಲಾ ಹೊಡ್ದಿರ್ತೀರ, ಅದಕ್ಕೆ ಈ ತರ ಅವಾಗ ಟಾಸ್ಕ್ಗಳು ಸಿಗೋದು. ಬೇರೆ ಕೆಲಸ ಮಾಡೋರು ಯಾರು? ಮತ್ತೆ ನೀವು ಮಾಡ್ತೀರಾ? ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ನೆಲ ಒರೆಸೋದೆಲ್ಲ ನೀವು ಮಾಡ್ತೀರಾ? ಮತ್ತೇನಕ್ಕೆ ಈ ತರ ಆಗಿದೆ? ಎರಡೂ ನಾವು ಮಾಡ್ತೀವಿ, ನೀವು ಬರೀ ಇದಕ್ಕೆ ಮಾತ್ರ. ಹಂಗಾರೆ ಬಿಡಿ ಬೈ, ನಾವೇನು ಮುಟ್ಟೋದೇ ಬೇಡ, ಅವರೇ ತೆಗಿತಾರೆ. ಬಾರ ಸಲ ಇಳಿಯೋ ಕೆಳಗಡೆ. ಬಿದ್ದೋಯ್ತು. ಆಮೇಲೆ ನಮ್ನೆಲ್ಲ ಮೇಡಮ್ ಮುಂದೆ ಓಡಕ್ ಬಿಟ್ಬಿಡಿ, ಹಿಂದೆ ಗುಂಡು ಹೊಡಿತಾರೆ. ಅಯ್ಯೋ ಈಗ ಎಳಿಬೇಕು, ತಳ್ತಳಿ. ಆ ಕಡೆ ಬೆಟ್ಟ ಅಂತ ನನಗೆ ತೂಕ ಆ ಕಡೆ ಇದೆ, ಹಂಗೆ ತಳ್ಬಿಡ್ಬೇಕು. ಸಾಕು ಬಿಡಿ ಬನ್ನಿ. ನಾವೇ ಏನ್ ಬೈ ಹೆಂಗಿದೆ? ಈ ಕಡೆ ಬರ್ರಿ, ನಮ್ಮಲ್ಲಿ ಒಳ್ಳೆ ಡ್ಯೂಟಿ ಕೊಟ್ಟಿದ್ದೀವಿ ಜಟಾಯು ಕ್ಲಬ್ ಇಂದ. ಹಿಂದಿ ಕೇಳ್ಕೊ, ಗಾಡಿ ಹಿಂದಿ ಕೇಳ್ಕೊ. ವೈಲ್ಡ್ ವೆಸ್ಟ್ ಅಂಡ್ ಡಸ್ಟ್. ಕಾಡಿನಲ್ಲಿ ಸೊಪ್ಪು ಬಿದ್ದಿದೆ. ಬನ್ರಿ, ಆಮೇಲೆ ಹೇಳ್ಕೊಂಡು ಹೋಗ್ಬಿಡ್ತಾರೆ ನಿಮ್ನ. ಈ ಕಡೆ ಬನ್ನಿ. ಸ್ಪೆಕ್ಸು ಮತ್ತೆ ಇದು ಚಾಕು ಯಾರ್ದು? ಓಕೆ ಇಟ್ಕೊಂಡಿದ್ದು ಬಿಡಿ. ಯಾರ್ದಂತೆ ತಗೊಳ್ಳಿ ಅಭಿ, ಇದು ಗ್ಲಾಸ್ ಕುಡಿ. ಯಾಕಬ್ಬಿ, ಏನಾಯ್ತು ನಿಂಗೆ? ಹೇಳಿ ಸರ್. ಪಾಪ ಹಿಂದೆ ಧೂಳಲ್ಲಿ ಧೂಮಾಚಾಲ ಆಗ್ಬಿಟ್ಟಿದೆ ಅವನು. ಹೊಸ ಪ್ಯಾಂಟು, ಹೊಸ ಬಟ್ಟೆ ಎಲ್ಲ ಸರ್. ಸಾಕು ಬಿಡಿ. ಥ್ಯಾಂಕ್ ಯು. ಒಳ್ಳೆ ಮರನ ರೆಸ್ಕ್ಯೂ ಮಾಡಿ ದಾರಿ ಮಾಡ್ಕೊಟ್ಟಿದ್ದೀರಾ ಫುಲ್ಲು. ಇವತ್ತಿನ ಟಾಸ್ಕು ಈ ಒಂದು ಮರ ತೆಗೆದಲ್ಲಿ ಹೆಣ್ಮಕ್ಳೇ ಜಯಿಸಿರೋದು. ಥ್ಯಾಂಕ್ ಯು. ಆ ಮರನೆಲ್ಲ ಕ್ಲಿಯರ್ ಮಾಡ್ಕೊಂಡು ಒಂದು ಒಳ್ಳೆ ಆಫ್ ರೋಡ್ ಮಾಡ್ಕೊಂಡ್ ಬಂದು ಈ ಕಡೆ ನೋಡಿ. ಈಗ ವ್ಯೂ ಪಾಯಿಂಟ್ ಹೆಂಗಿದೆ ಮುಂದೆಗಡೆ, ಮತ್ತೆ ಈ ಕಡೆ ನೋಡಿ ಬಂದೆ ಬೆಂಡ್ ಮಾಡು. ಹಂಗೆ ಇಲ್ಲೇ ಸಾಕು, ಇಲ್ಲೇ ಮಾಡ್ಕೊಳ್ಳೋಣ ಹಿಂಗೆ. ಯಾಕಂದ್ರೆ ಹಿಂಗೆ ಹೋಗಿ ತಿರ್ಗಾ ಕಾಡೋಗಿ ಅಲ್ಲತ್ಬೇಕು. ಇಲ್ಲ ತಿನ್ಬೇಕಾರೆ ಹೆಂಗಿತ್ತು ಲೋಕೇಶ್ವರ? ಆಕ್ಚುಲಿ ಏನ್ ಗೊತ್ತಾ, ಇಲ್ಲಿ ಹೋದ್ರೆ ಮುಂದೆ ಇನ್ನ ಈ ಓಪನ್ ಸ್ಪಾಟ್ ಸಿಗಲ್ಲ, ವ್ಯೂ ಸಿಗಲ್ಲ, ಕಾಡು. ಆಮೇಲೆ ಟ್ರೆಕ್ ಮಾಡ್ಬೇಕು ಆ ಬೆಟ್ಟಕ್ಕೆ. ದೇವಸ್ಥಾನ ಇರೋದು ಆ ಕಡೆ, ಅಲ್ಲಿ ಮೇಲೆ ಹೋಗ್ಬೇಕು. ಇಲ್ಲೇ ಒಂದು ಒಳ್ಳೆ ಸನ್ಸೆಟ್ ವ್ಯೂ ನೋಡೋಣ ಅಂತ. ಯಾಕಂದ್ರೆ ಇಲ್ಲೇ ಸನ್ಸೆಟ್ ಆಗೋದು. ಇಲ್ಲೇ ಕಾಫಿ ಟೀ ಮಾಡ್ಕೊಂಡು ನಮ್ಮ ಗಾಡಿನೆಲ್ಲ ಹಾಕಿದ್ದೀವಿ. ಇಷ್ಟು ಜನ 15 ಜನ ನಮ್ಮ ಗಾಡೀಲಿ ಹಾಕೊಂಡು ಬಂದಿದ್ದೀವಿ. 2 ಗಾಡೀಲಿ, ಇದರಲ್ಲಿ 4-5 ಜನ, ಅದರಲ್ಲಿ ಇಷ್ಟು ಜನ. ಬನ್ನಿ. ಥ್ಯಾಂಕ್ಸ್ ಮಗ,
ನೀನು ಕೊನೆಗೂ ನಿನ್ನ ಮಾಡೋ ಒಂದು ವೃತ್ತಿನ ಇವತ್ತು ನಮ್ಮ ಹತ್ರ ಎಷ್ಟೋ ಸಲ ಮಾಡಿದ್ಯಾ. ಸೂಪರ್. ಏನು ಹತ್ತಿ ಏನು ಇಳಿದಿದ್ದು ನೇತಾಡ್ತಿದ್ದಲ್ಲೋ. ಹೆಂಗಿದೆ ಬೈ? ಒಳ್ಳೆ ಅಡ್ವೆಂಚರ್ ಅಲ್ಲ. ಏನು ವ್ಯೂ ಪಾಯಿಂಟು. ಇದು ಇನ್ನೂ ಹೋಗುತ್ತೆ. ಫುಲ್ ಡೆನ್ಸ್ ಇದೆ. ಒಳಗಡೆ ಹೋದರೆ ಒಂದು 3 ಕಿಲೋಮೀಟ್ರ್ ಹೋಗ್ಬೋದು. ಆಮೇಲೆ ಈ ಓಪನ್ ವ್ಯೂ ಸಿಗೋಲ್ಲ. ಸೊ ಅದಕ್ಕೇ ಇಲ್ಲೇ ರೋಡಲ್ಲ ಇದು ಆ್ಯಕ್ಚುಲಿ ಆಫ್ ರೋಡು. ಓಪನ್ ಸ್ಪಾಟಲ್ಲೇ ಮೇಡಮರು ಸೂಪರ್. ಓ ಭಟ್ರೆ ಮಾಡಿ ಭಟ್ರೆ ಹಿಂದೆ ಇಲ್ಲಿ ನಿಮ್ಮ ಪಕ್ಕದಲ್ಲಿ ಇದೆ ಎತ್ಕೊಳ್ಳಿ. ಸೊ ಪೈನಾಪಲ್ಲು ಮತ್ತು ಒಂದು ಒಳ್ಳೆ ಕಾಫಿ ಮಾಡ್ಕೊಳ್ಳೋ ಅಂತ ಒಂದು ಒಳ್ಳೆ ಸನ್ಸೆಟಲ್ಲಿ ಟೀಮ್ ಜಟಾಯು. ಓ ಈಗ ಇನ್ಸ್ಪೆಕ್ಟರ್ ಮೇಡಮ್ ಅವ್ರು ಕಾಫಿ ಮಾಡ್ತಾವ್ರ ನೋಡಿ. ಓ ಸಂತೋಷ್ ಅವ್ರು ಪೈನಾಪಲ್ ಬಿಡಿಸ್ತಾರೆ ನೋಡಿ. ಕರೆಕ್ಟಾಗಿ ಹೇಳಿ ಮಾಡ್ಬೇಕು, ಸುಮ್ಮನೆ ಏನೋ ಹೇಳ್ಬಾರ್ದಂಗೆಲ್ಲ. ಓ ಗೊತ್ತಾಯ್ತು. ಸರಿ ಹಂಗಂದ್ಬಿಟ್ಟು ಕಾಫಿ ಪುಡಿ ಹಾಕಿ, ಇದು ಖಾರದ ಪುಡಿ ಹಾಕ್ಬಿಡಿ. ಆಮೇಲೆ ಅಲ್ಲ ನಾನೇ ಎಲ್ಲ ರೆಡಿ ಇಟ್ಟಿರ್ತೀನಿ. ಓ ನನ್ನ ಫೇವ್ರೆಟ್ ಸಾಂಗು. ಸೂಪರ್. ಎಂತ ವೈಬ್ ಈ ಥರ ಲೊಕೇಶನಲ್ಲಿ ಒಂದೊಳ್ಳೆ ಕಾಫಿ ಮತ್ತು ಒಂದೊಳ್ಳೆ ಒಂದು ಟೀಮ್ ಜೊತೆ ಎಂಜಾಯ್ ಮಾಡೋದು. ಎಲ್ಲ ಅವ್ರವ್ರ ಫೋಟೋಶೂಟ್ಸಲ್ಲಿ ಬ್ಯುಸಿ ಇದ್ದಾರೆ. ಇಲ್ಲಿ ಒಂದು ಒಳ್ಳೆ ಅಡ್ವೆಂಚರ್ ಸಿಕ್ತು ಮಾತ್ರ. ನೋಡಿ ಇರೋ ಕ್ಯಾಂಡಿಡೇಟ್ ಬೇಕಿತ್ತು. ಬರ್ಬೇಕಾದ್ರೆ ಧೂಳಾಗಿ ನಾಯಿ ಪಾಡಾಗಿ ಹೋಗಿತ್ತು ಒಂದು. ಓ ಆ ಲುಕ್ಸ್. ಓ ಹಂಗಾರೆ ಇಲ್ಲಿ ಮನೆ ಕಟ್ಟೋದು ಇಲ್ಲಿ ಹೊಸ ಈ ಸೈಟ್ ಇಲ್ಲಿ ಈ ಜಾಗ ಕವರು. ಏ ಅಭಿ. ಓ ಆಮೇಲೆ ಓ ಅಲ್ಲ ನೀನ್ ಡ್ರೋನ್ ಮಾಡೋದಕ್ಕೆ ನನ್ಗೆ ಯಾಕೆ ಗುರು ನನ್ ಗಾಡಿ ಎತ್ತಿದೀಯ ಬೆಳಿಗ್ಗೆ. ಇವನ್ ನೋಡಿ ಇವನೇನ್ ಸಲಾಮ್ ಏನ್ ಮಾಡ್ತಾವನೆ. ಒಳ್ಳೆ ಫೈನಲಿ ಒಂದು ಒಳ್ಳೆ ಕಾಫಿ ಡೇ ಆಯ್ತು. ಹೇಗಿತ್ತು ಮೇಡಮೇ ಕಾಫಿ ಮಾಡಿದ್ದು? ಹೆಂಗಿತ್ತು? ನೀವೇ ಮಾಡಿದ್ದು? ಓಕೆ, ನಾವು ಹೇಳ್ಬೇಕಲ್ಲ. ಒಳ್ಳೆ ಪೈನಾಪಲ್, ಒಳ್ಳೆ ಕಾಫಿ ಮಾತ್ರ ಸೂಪರ್ ಆಗಿತ್ತು. ನಾವು ಹೆಂಗಂದಂಗೆ ಮಾಡ್ತಾ ಇದ್ದೋ ಅಳುಕ್ಲು ಬುಳ್ಕು, ಬಟ್ ಇವತ್ತು ಒಂದು ಪರ್ಫೆಕ್ಟ್ ಆಗಿ ಸಿಕ್ತು. ಕಾಫಿ ಎಲ್ಲ ಹೆಂಗಿತ್ತು? ಕಾಫಿ ಸೂಪರ್. ನಾ ಮಾಡಿಲ್ಲ. ಸರಿ ಒಂದು ನಿಮಿಷ ಜೀವ ಬಂದ್ಬಿಡ್ತು. ಓಕೆ ಇಲ್ಲ ಎಲ್ಲ ಕ್ಲೀನ್ ಮಾಡ್ತೀವಿ. ಓಕೆ ಇಲ್ಲ ಸರ್, ಖಂಡಿತ ಸರ್, ಥ್ಯಾಂಕ್ ಯು. ಓಕೆ, ಅದು ಅಡ್ವೆಂಚರ್ ಬಂದಿದ್ದೀವಿ. ಏನೇ ಇದ್ರೆ ಗಲೀಜೆಲ್ಲ ತಗೊಂಡೋಗ್ಬಿಡಿ. ಕಡೆಗೆ ಮಾಡೋದು. ಓಕೆ ಇಲ್ಲ ಫೈನಲಿ ಎಲ್ಲ ಸನ್ಸೆಟ್ ಮುಗಿದೋಯ್ತು. ಯಾಕಂದ್ರೆ ಕ್ಲೌಡ್ಸ್ ಒಳಗಡೆ ಆಲ್ರೆಡಿ ಬೇಗ ಸನ್ಸೆಟ್ ಆಯ್ತು. ಈಗ ಒಂದು ಒಳ್ಳೆ ಬ್ಯಾಕ್ ಟು ಅಡ್ವೆಂಚರ್ ಹೋಗೋದೇ ಇರೋದು. ಏನ್ ಹೇಳೋದು, ನಾವು ಭಯ ನರ್ವಸ್ ಆಗ್ಬಿಡ್ತಿದ್ದೀರ ನಾವು. ಏನ್ ಹೇಳಿ. ಓಕೆ, ಅಲ್ಲಿ ಲೈಟ್ನಿಂಗ್ ಆಗ್ತಿತ್ತು, ಅಂದ್ರೆ ಗುಡುಗು ಸೌಂಡ್ ಬರ್ತಾ ಇದೆ. ಸೊ ಇಲ್ಲಿ ಈಗ ಒಂದು ಒಳ್ಳೆ ನೋಡಿ, ನಾವು ಇಲ್ಲಿ ಬಂದಿದ್ದ ಜಾಗದಲ್ಲಿ ಯಾವುದೇ ಗಲೀಜ್ ಮಾಡಿಲ್ಲ. ಇದು ಬಂದು ಫ್ರೂಟ್ಸು, ಆದ್ರಿಂದ ಇದು ಏನು ಆಗಲ್ಲ, ಯಾವುದೇ ಪ್ಲಾಸ್ಟಿಕ್ ಹಾಕಿಲ್ಲ. ಸೊ ಫ್ರೂಟ್ಸು ಸೊ ಇದರಿಂದ ಏನು ತೊಂದರೆ ಇಲ್ಲ. ಹೋಗ್ತಾ ಇದೀವಿ ಬ್ಯಾಕ್ ಟು ಇದಕ್ಕೆ ಕೊಡೋಣ. ಬ್ಯಾಕ್ ಟು ಕ್ಯಾಂಪ್ ಸೈಟು. ಸೊ ಒಂದು ಒಳ್ಳೆ ಸನ್ಸೆಟ್ಟು ಮತ್ತು ಒಂದು ಒಳ್ಳೆ ಸ್ಪೆಂಡ್ ಮಾಡಿದ್ರು ಟೈಮ್ನ, ಒಂದು ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ರು. ಮೇಡಮ್ ಎಲ್ಲ ಕಾಫಿನೂ ಮಾಡಿಕೊಟ್ರು. ಥ್ಯಾಂಕ್ ಯು. ನೋಡಿ ಗುಡುಗೆಲ್ಲ ಬರ್ತಾ ಇತ್ತು ಆಗಲೇ, ಗುಡುಗು ಮತ್ತು ಮಿಂಚೆಲ್ಲ ಬಂತು. ಸೊ ಎಲ್ಲ ಮಳೆ ಆಗ್ತಿರ್ಬೋದು, ಎಲ್ಲ ಗೊತ್ತಿಲ್ಲ. ಫೈನಲಿ ಎಲ್ಲ ಬಂದು ಕ್ಯಾಂಪಿಂಗ್ ಲೊಕೇಶನ್. ಇವ್ರು ನೋಡಿ ಹೆಂಗಿತ್ತು. ಶುಂಠಿ ಚೆನ್ನಾಗಿತ್ತು. ಶುಂಠಿ ನಮ್ಮಮ್ಮ ಹೇಳ್ತು ಬಿರಿಯಾನಿ ಮಾಡ್ಕೊಡ್ತೀನಿ ಮನೇಲಿರು ಅಂತ. ಫೈನಲ್ ಬಂದಿದ್ದಾಯ್ತು. ಕ್ಯಾಂಪ್ ಫುಲ್ ಡಾರ್ಕ್ ಇದೆ. ಇನ್ನೊಂದು ಕಾರ್ ಬರ್ತಾ ಇದೆ. ಯಾವ ಕಾರು ತೊಗೊಂಡೋಗಿಲ್ಲ, ಎಲ್ಲ ಇಲ್ಲೇ ಇತ್ತು.
ನೀವ್ ಹೇಳ್ಬೇಕು ಹೆಂಗಿತ್ತು ಅಂತ. ಸೂಪರ್ ಆಗಿತ್ತು. ಎಕ್ಸ್ಪೀರಿಯನ್ಸ್ ಈ ತರ ಎಕ್ಸ್ಪೀರಿಯನ್ಸ್ ಬೈಕಲ್ಲಿ ಮಾಡ್ತಾ ಇದ್ರಿ ನಾವ್ ಯಾವಾಗ್ಲೂ. ಇವಾಗ ಇದು ಹೆಂಗಿತ್ತು? ಓ ಮಿಂಚು. ಗಿರಿಬಾಯಿ ಅದು ಗಾಡಿ ಕ್ಲೀನ್ ಮಾಡ್ಬೇಕ್ರಿ, ಗೋಲಿ ಸಿಕ್ಕ್ರಿ ಇವ್ರು ಕೊಟ್ಬಿಡಿ. ಆಯ್ತು ಬಾಯ್ ಆಯ್ತು, ಖಂಡಿತ. 2 ಗೋಲಿನ ಈಗ ಹೋಗಿದ್ಯಾ 4 ಗಂಟೆ. ಇವಾಗ ಕ್ಯಾಂಪಿಂಗ್ ಸೆಟಪ್ ಆಗಿದೆ ಮಾಮೂಲಿ. ಮತ್ತೆ ಹುಷಾರು, ಇದು ಟಾರ್ಚ್ ಹಾಕೊಂಡು ಓಡಾಡಿ. ವಾಶ್ರೂಮ್ ಅಲ್ಲಿ ಹುಷಾರು, ಸೌಂಡ್ ಮಾಡಿ ಒಂದು, ಆಮೇಲೆ ಟಾರ್ಚ್ ಯೂಸ್ ಮಾಡಿ. ಅಲ್ಲ ಅಲ್ಲ ಅಲ್ಲ, ಒಂದ್ ನಿಮಿಷ, ಹಂಗಲ್ಲ, ಹಾವು ಹುಳಗಳು ಏನಾದ್ರು ಇರುತ್ತೆ ಅಂತ ಅಷ್ಟೇ. ಬೇಕಾದ್ರೆ ಟಾರ್ಚ್ ಬೇಕಾ? 8 ಟಾರ್ಚ್ ಇದೆ, ಕೊಡ್ತೀನಿ ನಾನು ನಿಮ್ಗೆ. ಏನಾದ್ರು ಟಾಯ್ಲೆಟ್ಗೆ ಹೋಗ್ಬೇಕಾರೆ. ಬಟ್ ಆದ್ರೂ ಆಮೇಲೆ ಕ್ಯಾಂಪಿಂಗು ಜಾಗದಲ್ಲೂ ಅಷ್ಟೇ ಜಿಪ್ ಕ್ಲೋಸ್ ಮಾಡಿರಿ ಯಾವಾಗ್ಲೂ. ಮತ್ತೆ ಏನಾದ್ರು ಸೌಂಡ್ ಮಾಡಿ. ಚಪ್ಪಲಿಗಳು ಅಷ್ಟೇ ಬೆಳಗ್ಗೆ ಹಾಕೋಬೇಕಾದ್ರೆ ಒಂದ್ಸಲಿ ಚೆಕ್ ಮಾಡಿ ಹಾಕೊಳ್ಳಿ. ಡೈರೆಕ್ಟ್ ಶೂಸ್ ಹಾಕೊಳ್ಳೋದು ಎಲ್ಲ ಮಾಡಬೇಡಿ, ಓಕೆನಾ? ಸೊ ತುಂಬಾ ಕೇರ್ಫುಲ್. ಆಮೇಲೆ ಶುಂಠಿ ಇಲ್ಲ ಏನು ಆ ಥರ ಇಲ್ಲ, ನಾವು ಕೇರ್ಫುಲ್ ಆಗಿದ್ರೆ ಏನೂ ಆಗಲ್ಲ. ಓದ್ಲೋಡು. ಟಾರ್ಚ್ ಬಿಡಿ. ಈಗ ಹೇಳಮ್ಮ, ನಕ್ಕನ್ ಯಾರು ಗೊತ್ತಾ? ಶುಂಠಿ ಜಡ್ಜ್ ಗೊತ್ತಾ? ಅಯ್ಯೋ ಈ ಥರ ಎಲ್ಲ ಇದೆ